ರನ್ಯಾ ಕೇಸ್ನಲ್ಲಿ ಅಂದರೆ ಆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಿರೀಕ್ಷೆಯಂತೆ ಇಡಿ ಎಂಟ್ರಿ ಆಗಿದೆ. ನಿನ್ನೆ ತಾನೇ ಡಿಆರ್ಐ ಪರ ವಕೀಲರು ಕೋರ್ಟಿಗೆ ಮಾಹಿತಿಯನ್ನು ಕೊಡೋ ಸಂದರ್ಭದಲ್ಲಿ ಹವಾಲಾ ದಂಧೆ ನಡೆದಿದೆ ಇಲ್ಲಿ ಅನ್ನೋದನ್ನ ಹೇಳಿದ್ರು. ಆಗಲೇ ಅಂದಾಜು ಸಿಕ್ಕಿತ್ತು ಇಡಿ ಅಧಿಕಾರಿಗಳು ಎಂಟ್ರಿ ಆಗ್ತಾರೆ ಅಂತ. ಈಗ ಲೆವೆಲ್ಲೇ ರಸ್ತೆಯಲ್ಲಿರುವಂಥ ರನ್ಯಾ ಮನೆಯಲ್ಲಿ ಇಡಿ ಅಧಿಕಾರಿಗಳು ದಾಳಿ ಮಾಡಿ ಸರ್ಚ್ ಮಾಡ್ತಾ ಇದ್ದಾರೆ. 4 ಮಂದಿ ಇಡಿ ಅಧಿಕಾರಿಗಳು ಮನೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇತ್ತ ರನ್ಯಾ ಪತಿ ಮನೆಯ ಮೇಲೆ ಡಿಆರ್ಐ ತಂಡ ದಾಳಿ ಮಾಡಿದೆ. ಕೋರಮಂಗಲದಲ್ಲಿ ಇರುವಂಥ ಜತಿನ್ ಅವರ ಮನೆಗೆ ಡಿಆರ್ಐ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಿನ್ನೆ ಡಿಆರ್ಐ ಪರ ವಕೀಲರು ಕೋರ್ಟಿಗೆ ಮಾಹಿತಿಯನ್ನು ಕೊಡುವಾಗ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಡೋ ಸಂದರ್ಭದಲ್ಲಿ ಇಲ್ಲಿ ಹವಾಲಾ ದಂಧೆಯಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ರು. ಆಗಲೇ ಒಂದು ಅಂದಾಜು ಸಿಕ್ಕಿತ್ತು, ಈ ಕೇಸಲ್ಲಿ ಜಾರಿ ನಿರ್ದೇಶನಾಲಯ ಎಂಟ್ರಿ ಆಗತ್ತೆ ಅನ್ನೋದು ಖಚಿತ ಆಗಿತ್ತು. ಅದರಂತೆ ಈಗ ಇಡಿ ಅಧಿಕಾರಿಗಳು ಲೆವೆಲ್ಲೇ ರಸ್ತೆಯಲ್ಲಿರುವಂಥ ರನ್ಯಾ ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಹಿಂದೂ ಸಂಘಟನೆಯ ವ್ಯಕ್ತಿಯೊಬ್ಬರು, ಮುಖಂಡರೊಬ್ಬರು ಶಾಂತಿನಗರದ ಇಡಿ ಕಚೇರಿಗೂ ಕೂಡ ದೂರನ್ನು ಕೊಟ್ಟಿದ್ರು. ಈ ಕೇಸಲ್ಲಿ ಇಡಿ ಅಧಿಕಾರಿಗಳು ತನಿಖೆ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ರು. ಈಗ ಇಡಿ ದಾಳಿ ಮಾಡಿದೆ. ಪ್ರಮುಖವಾಗಿ PMLA ಕೇಸ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳುವಂಥ ಸಾಧ್ಯತೆ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ನ ಅಡಿಯಲ್ಲಿ ಕೇಸು ದಾಖಲಾಗುವಂಥ ಸಾಧ್ಯತೆಯೂ ಕೂಡ ಕಾಣ್ತಾ ಇದೆ. ಎರಡು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದೆಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರೋದು, ಅದು ಆ ದಿನ ಅಂದರೆ ರನ್ಯಾ ಅಪಾರ್ಟ್ಮೆಂಟ್ನ ಮೇಲೆ ಆ ಅಪಾರ್ಟ್ಮೆಂಟ್ನ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆಯಲ್ಲಿ ನೀವು ನೋಡ್ತಾ ಇರುವಂಥ ದೃಶ್ಯ ರನ್ಯಾ ಪತಿ ಜತಿನ್ ನಿವಾಸ ಕೋರಮಂಗಲದಲ್ಲಿ ಏನಿದೆ ಅಲ್ಲಿ DRI ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆ ಫ್ಲ್ಯಾಟ್ನ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಜತಿನ್ ನಿವಾಸ, DRI ಅಧಿಕಾರಿಗಳು, ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಈ ಕೇಸ್ನ ಪ್ರಾಥಮಿಕ ತನಿಖೆಯನ್ನು ಈಗ ಅವರು ಮಾಡ್ತಾ ಇದ್ದಾರೆ. ಅವರು ದಾಳಿ ಮಾಡಿರೋದು. ಮತ್ತೊಂದೆಡೆ ಇಡಿ ಕೂಡ ಈ ಕೇಸಲ್ಲಿ ಎಂಟ್ರಿ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೇರ ಸಂಪರ್ಕದಲ್ಲಿ. ಪ್ರಜ್ವಲ್, ಒಂದು ಅಂದಾಜು ಸಿಕ್ಕಿತ್ತು ನಿನ್ನೆನೆ, ಯಾಕಂತಂದ್ರೆ DRI ಪರ ವಕೀಲರು ಈ ಕೇಸಲ್ಲಿ ಹವಾಲಾ ದಂಧೆಯಾಗಿದೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ರು ಕೋರ್ಟಿಗೆ. ಸೊ ಅದರಂತೆ ಆಗಿದೆ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಕೂಡ ರಕ್ಷತ್, ಅಕ್ರಮವಾಗಿ ಚಿನ್ನ ಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರನ್ಯಾ ಅವರ ಮನೆ ಮೇಲೆ ಈಗ ಇಡಿ ಅಧಿಕಾರಿಗಳು ದಾಳಿಯನ್ನು ಕೂಡ ಮಾಡಿರುವಂಥದ್ದು. ನಿನ್ನೆ ಹಿಂದೂ ಪರ ಕಾರ್ಯಕರ್ತ ತೇಜಸ್ ಗೌಡ ಅವರು ಕೂಡ ಒಂದು ದೂರನ್ನು ದಾಖಲಿಸಿರ್ತಾರೆ. ಅಂದರೆ ಅವರ ಮನೆ ಮೇಲೆ ದಾಳಿಯನ್ನು ಮಾಡಿ ಹಾಗೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ಒಂದು ದೂರು ಅದಾಗಿರುತ್ತೆ. ಆ ಒಂದು ದೂರು ಬಂದ ನಂತರದಲ್ಲಿ ಆಗಿರ್ಬೋದು, ಅದಕ್ಕಿಂತ ಮುಂಚೆಯೇ ಈ ಒಂದು ಪ್ರಕರಣದಲ್ಲಿ ಹವಾಲಾದ ರೂಪದಲ್ಲಿಯೇ ಹಣ ವರ್ಗಾವಣೆಯಾಗಿದೆ ಅನ್ನುವಂಥ ಒಂದು ಮಾಹಿತಿ ಏನಿತ್ತು ಅದು ಸ್ಪಷ್ಟವಾಗಿ ಲಭ್ಯವಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಇಡಿ ಅಧಿಕಾರಿಗಳು ಈ ಹಿಂದೆಯೇ ಮಾಹಿತಿಯನ್ನು ಕೂಡ ಕಲೆ ಹಾಕುವಂಥ ಒಂದು ಕೆಲಸವನ್ನ ಮಾಡ್ತಾ ಬರ್ತಾ ಇದ್ರು. ಅಂದ್ರೆ ಒಟ್ಟು ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ತನಿಖಾ ಸಂಸ್ಥೆಗಳು ಈಗಾಗಲೇ ತನಿಖೆಗೆ ಇಳಿದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇಡಿ ಏನಿದೆ ಅದು ಈಗ ಕಾರ್ಯಪ್ರವೃತ್ತವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಈಗಾಗಲೇ ಲಾವೆಲೆ ರಸ್ತೆಯಲ್ಲಿರುವಂತಹ ರನ್ಯಾ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ರೀತಿಯಲ್ಲಿ ಹಾಗಾದ್ರೆ ಹಣ ವರ್ಗಾವಣೆ ಆಗಿರಬಹುದು ಅನ್ನುವಂಥ ಒಂದು ಮಾಹಿತಿಯನ್ನ ಈಗ ಇಡಿ ಅಧಿಕಾರಿಗಳು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ DRI ಅಧಿಕಾರಿಗಳು ಯಾವಾಗ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 2 ಕೋಟಿ ಹಣ ಏನಿತ್ತು ಅವರ ಮನೆಯಲ್ಲಿ ಸಿಕ್ಕಿತ್ತು. ಅದು ಯಾವುದು ಕೂಡ ಅನಧಿಕೃತವಾದಂಥ ಹಣ ಆಗಿರೋದ್ರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಿಖೆಯನ್ನು ಕೂಡ ಮಾಡಬೇಕಾಗುತ್ತೆ. DRI ಅಧಿಕಾರಿಗಳಿಂದಲೂ ಕೂಡ ಇಡಿ ಅಧಿಕಾರಿಗಳು ಮಾಹಿತಿ ಪಡೆಯುವಂಥ ಒಂದು ಕೆಲಸವನ್ನ ಮಾಡ್ತಾರೆ. ಯಾವ ರೀತಿಯಲ್ಲಿ ಅಂದರೆ ಇವರು ಯಾವ ರೀತಿಯಲ್ಲಿ ವರ್ಗಾವಣೆ ಮಾಡಿರಬಹುದು ಅಂತ ನಿಮಗೆ ಅನುಮಾನ ಇದೆ, ನೀವು ಯಾವ ರೀತಿಯಲ್ಲಿ ತನಿಖೆಯನ್ನು ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ DRI ಅಧಿಕಾರಿಗಳು ಕೂಡ ಇಡಿಯೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅಂದರೆ ತನಿಖಾ ಸಂಸ್ಥೆಗಳು ಮಾಹಿತಿಯನ್ನು ಹಂಚಿಕೊಳ್ಳಲೇಬೇಕು ಅನ್ನುವಂಥ ನಿಯಮ ಇಲ್ಲದೇ ಇದ್ರೂ ಕೂಡ ಈ ರೀತಿಯ ಒಂದು ಪ್ರಕರಣಗಳಲ್ಲಿ ತನಿಖಾ ಸಂಸ್ಥೆಗಳು ತಮ್ಮ ಒಂದು ವಿಚಾರಣೆ ಯಾವ ರೀತಿಯಲ್ಲಿ ನಡೆಸಿದ್ದೀವಿ ಅನ್ನೋದ್ರ ಬಗ್ಗೆ ಕೂಡ ಹಂಚಿಕೊಳ್ತಾ ಬರ್ತಾರೆ. ಆ ಸಂದರ್ಭದಲ್ಲಿ ಮತ್ತೆ ಇಡಿ ಇನ್ನೂ ಹೆಚ್ಚಿನ ಒಂದು ತನಿಖೆ ನಡೆಸುವಂತ ಒಂದು ಸಾಧ್ಯತೆ ಇರುತ್ತೆ. ಇಲ್ಲಿ ಹವಾಲಾ ರೂಪದಲ್ಲಿಯೇ ಈ ರೀತಿಯ ಒಂದು ವ್ಯವಹಾರ ನಡೆದಿದ್ದೇ ಆಗಿದ್ರೆ ಅದರಲ್ಲಿ ಪ್ರಮುಖವಾಗಿ ಹವಾಲಾ ಅಂತ ಹೇಳಿದ್ರೆ ಅರ್ಧ ನೋಟನ್ನು ತೆಗೆದುಕೊಂಡು ಹೋಗೋದಾಗಿರ್ಬೋದು ಅಥವಾ ಕೋಡ್ ವರ್ಡ್ಗಳನ್ನ ಬಳಸೋದಾಗಿರ್ಬೋದು. ಇಲ್ಲಿ ಎಲ್ಲೂ ಕೂಡ ಕ್ಯಾಶ್ ನೇರವಾಗಿ ವರ್ಗಾವಣೆ ಆಗಿರೋದಿಲ್ಲ, ಅಕೌಂಟ್ ಥ್ರೂ ಅಲ್ಲಿ ವರ್ಗಾವಣೆ ಆಗಿರೋದಿಲ್ಲ. ಅಂದ್ರೆ ಯಾವುದೋ ಒಂದು ಅರ್ಧ ನೋಟನ್ನು ತೆಗೆದುಕೊಂಡು ಹೋಗಿ ಯಾರೋ ಒಬ್ಬ ವ್ಯಕ್ತಿಗೆ ಕೊಟ್ಟಂತ ಸಂದರ್ಭದಲ್ಲಿ ಆತ ಇಲ್ಲಿ ಹಣ ಕೊಡುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಆ ರೀತಿಯಲ್ಲಿ ಹಣ ವರ್ಗಾವಣೆಯಾಗಿದೆ ಅನ್ನುವಂತ ಒಂದು ಮಾಹಿತಿ ಏನಿತ್ತು ಅದು ಲಭ್ಯವಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಈಗ ಇಡಿ ಅಧಿಕಾರಿಗಳು ಕೂಡ ಎಂಟ್ರಿ ಆಗಿರೋದ್ರಿಂದಾಗಿ ಅಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆಯಲ್ಲಿ ರನ್ಯಾ ಅವರ ಪತಿ ನಿವಾಸಕ್ಕೂ ಕೂಡ ಈಗ ಪತಿ ನಿವಾಸದ ಮೇಲೂ ಕೂಡ ದಾಳಿಯನ್ನ ಮಾಡಿ ಪರಿಶೀಲನೆ DRI ಅಧಿಕಾರಿಗಳು ಕೂಡ ಮಾಡ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಅದು ಅವರ ಒಂದು ಪಾತ್ರ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.